ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಬನ್ನಿ, ಇವತ್ತು ನಾನು ಯುನೀಕ್ ಸ್ನ್ಯಾಕ್ಸ್ ರೆಸಿಪಿ ನಿಮಗೋಸ್ಕರ. ಇದು ಪಾರ್ಟಿಗೂ ಸೈ ಹಾಗೆ ಟೀ ಟೈಮ್ಗೂ ಸೈ. ಬನ್ನಿ ರೆಸಿಪಿ ನೋಡ್ಕೊಂಬರೋಣ. ಸೊ ನೋಡಿ, ನಾನು ಒಂದು ಬೌಲಲ್ಲಿ 1 ಕಪ್ಪಷ್ಟು ನಾನು ಮೈದಾ ತೊಗೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಅಜ್ವೈನ್ ಹಾಕ್ಕೊಂಡಿದ್ದೀನಿ. 1/2 ಟೇಬಲ್ ಸ್ಪೂನಷ್ಟು ಅಜ್ವೈನ್ ಹಾಕ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನಾನು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಇದು ಯಾವ ರೀತಿ ನೀವು ಮಿಕ್ಸ್ ಮಾಡ್ತೀರಾ ಅಂದರೆ, ನೀವು ಕೈಯಲ್ಲಿ ಹಿಡಿದಾಗ ಆ ಥರ ಒಂದು ಉಂಡೆ ಆಗಬೇಕು. ಸೊ ನೋಡಿ, ಈ ಥರ ಉಂಡೆ ಆಗಬೇಕು. ಸೊ ಅಷ್ಟೊತ್ತವರೆಗೂ ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಣ್ಣೆ ಎಲ್ಲ ಕಡೆಯೂ ಆ ಹಿಟ್ಟಿಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದಾದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ನೀವು ಡೌನ ರೆಡಿ ಮಾಡ್ಕೋಬೇಕತ್ತೆ, ಹಿಟ್ಟನ್ನು ರೆಡಿ ಮಾಡ್ಕೋಬೇಕಾಗತ್ತೆ. ಇದು ತುಂಬಾ ನೀವು ನೀರಾಗಿ ಅಥವಾ ತೀರಾ ಗಟ್ಟಿಯಾಗಿ ಮಾಡ್ಕೋಬಾರ್ದು. ಸೊ ನೀವು ಏನು ಹಿಟ್ಟನ್ನ ಕಲಿಸ್ಕೊತೀರ, ಒಂದು ಸಾಫ್ಟ್ ಡೌ ರೆಡಿ ಆಗಬೇಕು. ಸೊ ಅಷ್ಟಾದರೆ ರೆಡಿ ಆದರೆ ಸಾಕು. ಅದಾದನ್ನ ನೀವು ಅರ್ಧ ಗಂಟೆಗೆ ಕಾಲ ನೆನೆಗೆ ಬಿಡಬೇಕಾಗುತ್ತೆ ಹಿಟ್ಟು. ಅದಾದಮೇಲೆ ನಾವು ಇನ್ನೊಂದು ಬೌಲಲ್ಲಿ ಈ ಥರ ಉದ್ದುದ್ದಾಗಿ ಪನ್ನೀರನ್ನ ಕಟ್ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಉಪ್ಪು, ಗರಂ ಮಸಾಲ, ಕಿಚನ್ ಕಿಂಗ್ ಮಸಾಲ, ಧನಿಯಾ ಪೌಡರು, ಹಾಗೆ ಒಂದು ಸ್ವಲ್ಪ ಅಚ್ಚದ ಖಾರದ ಪುಡಿ, ಒಂದು ಸ್ವಲ್ಪ ಚಾಟ್ ಮಸಾಲ, ಹಾಗೆ ಒಂದು ಸ್ವಲ್ಪ ಜೀರಿಗೆ ಪೌಡರ್, ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೋಬೇಕಾಗತ್ತೆ. ಒಂದು ಅರ್ಧ ಗಂಟೆ ಕಾಲ ಬಿಟ್ಬಿಡೋದು ಮ್ಯಾರಿನೇಟ್ ಆಗೋಕ್ಕೆ. ಅದಾದಮೇಲೆ ನಾವು ಆಲ್ರೆಡಿ ಹಿಟ್ಟು ಏನು ನಾವು ಬಿಟ್ಟಿದ್ವಿ ಅದನ್ನು ನೆನೆಯೋಕ್ಕೆ, ಇದನ್ನ ತೊಗೊಂಡ್ಬಿಟ್ಟು ಚಿಕ್ಕ ಚಿಕ್ಕ ಸಣ್ಣದಾಗಿ ಉಂಡೆಗಳನ್ನ ಮಾಡ್ಕೋಬೇಕಾಗತ್ತೆ. ನೀವು ಇದಾದಮೇಲೆ ಇದನ್ನು ಲಟ್ಟಿಸ್ಕೊಂಡು ನೀವು ಪೂರಿ ಸೈಜಷ್ಟು ನೀವು ಅದನ್ನು ಲಟ್ಟಿಸ್ಕೋಬೇಕತ್ತ, ಅಷ್ಟು ಮಾಡಿಕೊಂಡ್ರೆ ಸಾಕು. ಸೊ ತಿಕ್ನೆಸ್ ಸ್ವಲ್ಪ ನೀವು ತೀರಾನು ಸಣ್ಣಂಗೆ ತೀರಾ ದಪ್ಪಗಾಗಲು ಸ್ವಲ್ಪ ಮೀಡಿಯಮಾಗಿ ಮಾಡ್ಕೋಬೇಕಾಗತ್ತೆ. ಸೊ ಅದಾದಮೇಲೆ ಎಜ್ಜಲ್ಲಿ ಕಾರ್ನರಲ್ಲಿ ಈ ಥರ ಪನ್ನೀರನ್ನ ಇಟ್ಬಿಟ್ಟು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು ಚಾಕುವಿನ ಸಹಾಯದಿಂದ ಉದ್ದುದ್ದಾಗಿ ಅದನ್ನು ನೀವು ಕಟ್ ಮಾಡ್ಕೋಬೇಕಾಗುತ್ತೆ. ಸೊ ನಾನು ಎಷ್ಟು ಕ್ಲಿಯರ್ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ನೀವು ಉದ್ದುದ್ದಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಕಟ್ ಮಾಡಿಕೊಂಡು ಅದಾದಮೇಲೆ ಒಂದೊಂದು ಸೆಗ್ಮೆಂಟ್ ಕೂಡ ನೀವು ಚೆನ್ನಾಗಿ ಈ ಥರ ಟ್ವಿಸ್ಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಥರ ಟ್ವಿಸ್ಟ್ ಮಾಡ್ಕೊಳ್ಳಿ. ಸೊ ಒಂಥರ ಕ್ಲಾಸಿ ಲುಕ್ಕು ಕೊಡೋ ತನಕ್ಕೋಸ್ಕರ ಈ ಥರ ಮಾಡ್ಕೋಬಹುದು. ಬೇಡ ಅನ್ನೋರು ಬೇಕಾ ಆ ಥರ ಕಟ್ ಮಾಡ್ಕೊಂಡು ಅಥವಾ ಸುಮ್ಮನೆ ಪನ್ನೀರ್ ಮೇಲೆ ಈ ಥರ ರೋಲ್ ಕೂಡ ಮಾಡ್ಕೋಬಹುದು. ಈ ಥರ ಮಾಡ್ಕೊಂಡು ನೋಡಿ, ಎಷ್ಟು ನೀಟಾಗಿ ತೋರಿಸ್ತಾ ಈ ಥರ ನೀವು ರೋಲ್ ಮಾಡಿಕೊಂಡು ಎಡ್ಜಸ್ನ ಈ ಥರ ನೀಟಾಗಿ ನೀವು ಈ ಥರ ಸ್ಲೀಸ್ ಮಾಡಬೇಕಾಗುತ್ತೆ. ನೋಡಿ, ಇದು ಚೆನ್ನಾಗಿ ಸೀಲ್ ಮಾಡ್ಕೊಳ್ಳಿ. ಸೊ ನೋಡಿ, ಈ ಥರ ರೆಡಿ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ ನಾನು. ಸೊ ನೋಡಿ, ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಜಸ್ಟ್ ಈ ಥರ ನೀವು ಅದನ್ನು ರೋಲ್ ಮಾಡಬೇಕಾಗತ್ತೆ ಅದು ಮೇಲ್ಗಡೆ. ಅದಾದಮೇಲೆ ನಾನು ಒಂದು ಬಾಣಲಿ ಆಲ್ರೆಡಿ ಬಾಣಲಿನ ಆಲ್ರೆಡಿ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ ಎಣ್ಣೆ ಕಾಯೋಕ್ಕೆ. ಸೊ ನೋಡಿ, ಎಣ್ಣೆ ಕಾದಿದೆ. ಸೊ ನಾವು ಇದನ್ನೆಲ್ಲನೂ ಹಾಕ್ಕೊಂಡ್ಬಿಟ್ಟು ನಾವೇನು ಟ್ವಿಸ್ಟೆಡ್ ಪನ್ನೀರ್ ರೋಲ್ ಮಾಡ್ಕೊಂಡಿರೋದನ್ನ ಹಾಕ್ಕೊಂಡು ನಾನು ಇದನ್ನ ಲೋ ಫ್ಲೇಮಲ್ಲಿ ಫ್ರೈ ಆಗೋಕ್ಕೆ ಬಿಡ್ತೀನಿ. ಸೊ ನೋಡಿ, ಲೋ ಫ್ಲೇಮಲ್ಲಿ ಇದು ಫ್ರೈ ಆಗಬೇಕಾಗತ್ತೆ. ಸೊ ಲೋ ಫ್ಲೇಮಲ್ಲಿ ಫ್ರೈ ಆದಾಗ ಒಂಥರ ಕ್ರಿಸ್ಪಿನೆಸ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಇದು ಒಂದು ಹೆಲ್ದಿ ರೆಸಿಪಿ. ಹಾಗೆಯೇ ದೊಡ್ಡವರಾಗಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಕೂಡ ಶೇರ್ ಮಾಡ್ಕೊಳ್ಳಿ. ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟಲ್ಲಿ ಹೇಳಿ ಹೇಗೆ ಬಂತು ಈ ರೆಸಿಪಿ ಅಂತ. ನಾನು ಮತ್ತೆ ಈ ಥರ ಹೊಸ ರೆಸಿಪಿ ಜೊತೆಗೆ ಮತ್ತೆ ಬರ್ತಾ ಇರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್ ಆ್ಯಂಡ್ ಹ್ಯಾವ್ ಎ ನೈಸ್ ಡೇ. ಖಂಡಿತವಾಗಿ ಮರಿಬೇಡಿ, ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಇದೊಂದು ಬೆಸ್ಟ್ ಸ್ನ್ಯಾಕ್ಸ್ ರೆಸಿಪಿ ಇದು.